ಎಂಡ್ ಆಫ್ ದ ಡೇ ನಾವು ಅಂದರೆ ಪ್ರೇಕ್ಷಕರು ಏನು ಹೇಳ್ತಾರೆ, ನೀವು ಎಷ್ಟು ಕಷ್ಟಪಡ್ತೀರೋ, ನೀವೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಎಂಡ್ ಆಫ್ ದಿ ಡೇ ನಮ್ಗೇನು ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಒಂದು ಒಳ್ಳೆ ಸಂದೇಶ ಬೇಕು. ಆ ಥರದ್ದನ್ನು ನಾವು ಅವ್ರು ಕೇಳುವಂತಹ ಧರ್ಮ ಅವ್ರದ್ದು. ಯಾಕಂದ್ರೆ ಟಿಕೆಟ್ ದುಡ್ಡು ಕೊಡ್ತಾರೆ, ಸೊ ನಮ್ಗೆ ಈ ಥರ ಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಒಂದು ಏನಂತಂದರೆ, ನನಗೊಂದು ಕುತೂಹಲ ಏನಂದರೆ, ಸೊ ಒಂದು ಸಿನಿಮಾವನ್ನು ಮಾಡುವಂತಹ ಒಂದು ಪ್ರೊಸೆಸ್ ಇದೆಯಲ್ಲ, ಸ್ಟಾರ್ಟಿಂಗಲ್ಲಿ ಒಂದು ಕತೆ ಅಂತ ಹುಟ್ಟಬೇಕಾಗುತ್ತೆ. ಕತೆ ಆದಮೇಲೆ ಅದಕ್ಕೆ ಆದಂತಹ ಒಂದಿಷ್ಟು ಸ್ಕ್ರೀನ್ ಪ್ಲೇ ಅಂತ ಆಗುತ್ತೆ, ಅದಾದಮೇಲೆ ಡೈಲಾಗ್ಗಳಂತ ಆಗುತ್ತೆ, ಅದಾದಮೇಲೆ ಪ್ರೀ ಪ್ರೊಡಕ್ಷನ್ ಕೆಲವೊಂದಿಷ್ಟು ವರ್ಕ್ಗಳಾಗುತ್ತೆ, ಅದಾದಮೇಲೆ ಪ್ರೊಡಕ್ಷನ್ ವರ್ಕ್ ಆಗುತ್ತೆ, ಶೂಟಿಂಗ್ ಲೊಕೇಶನ್ ನಾವು ಇವೆಲ್ಲವನ್ನ ಆಗ್ತದೆ. ಸೊ ಈ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ, ಇವಾಗ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ ಆ ವಿಚಾರಗಳು. ಸೊ ಹೆಂಗೆ ಅದು ನಡೆಯುತ್ತೆ ಅಂತ. ಇಲ್ಲ ನೋಡಿ, ಅದೇ ಏನಾಗುತ್ತೆ, ಸಿನಿಮಾ ಅಂತ ಬಂದಾಗ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್. ಅದರಲ್ಲೂ ಎಂಟರ್ಟೈನ್ಮೆಂಟ್ ಸೆಕ್ಟರ್ ಅಂತ ಬಂದಾಗ ಅದರಲ್ಲಿ ಮೊದಲನೇದಾಗಿ ಎರಡು ಮಾತಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ನಿರ್ಮಾಪಕ ತಾಯಿ ಆದರೆ ನಿರ್ದೇಶಕ ತಂದೆ ಅಂತ ಕರಿತೀವಿ. ಸೊ ಸಿನಿಮಾನೇ ಒಂದು ಮಗು ಇದ್ದಂಗೆ. ಒಂದು ಮಗು ಹುಟ್ಟಿ ಅದನ್ನು ಸಾಕಿ ಸಲಿಹಿ ದೊಡ್ಡದು ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೋ, ನಮ್ಮಲ್ಲಿ ಒಂದು ಮಾತಿದೆ. ಯಾವ ಥರ ಅಂತಂದರೆ, 10 ಮದುವೆ ಮಾಡ್ಬೋದು, 10 ಮನೆ ಕಟ್ಬೋದು, ಒಂದು ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಈ ಮಾತನ್ನ ಹೇಳ್ತೀವಿ ಅಂತಂದರೆ, ಸಿನಿಮಾ ಅನ್ನೋದು ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲದೆ ಇರೋವಂಥ ಒಂದು ಇಂಡಸ್ಟ್ರಿ. ಅಂದರೆ ಬಂಡವಾಳ ಹಾಕೋ ಪ್ರೊಡ್ಯೂಸರ್ಗೆ, ಬೇರೆ ಒಂದು ವ್ಯಾಪಾರ ಮಾಡ್ತಾನೆ, ಅವನೊಂದು 10 ಲಕ್ಷ ಖರ್ಚು ಮಾಡಿ ಒಂದು ಅಂಗಡಿ ಮಾಡ್ತಾನೆ, ಒಂದು ಹೋಟ್ಲು ಮಾಡ್ತಾನೆ, ಏನೋ ಒಂದು ಮಾಡ್ತಾನೆ ಅಂತ ಅಂದರೆ ಅವನಿಗೆ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಇರುತ್ತೆ, ಅಡ್ವಾನ್ಸ್ ಇನ್ನೊಂದು ಮತ್ತೊಂದು ಬರುತ್ತೆ ಅಂತ. ಬಟ್ ಸಿನಿಮಾ ಹಂಗಲ್ಲ. ಬಂದರೆ ಬಂತು, ಹೋದ್ರೆ ಹೋಯ್ತು. ನಥಿಂಗ್ ಬಟ್ ಜೂಜ್ ಇದ್ದಂಗೆ ಸಿನಿಮಾ. ಎಲ್ಲ ಗೊತ್ತಿದ್ದೂ ಅವ್ನು ಆಗ್ತಾನೆ. ಮೊದಲನೇದಾಗಿ ಪ್ರೊಡ್ಯೂಸರ್ಗೆ ಅದ್ರ ಮೇಲೆ ಅಗಾಧವಾದ ಪ್ರೇಮ ಇರಬೇಕು. ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ರೀತಿಯಾದಂಥ ನಿರ್ಮಾಪಕರು ಬಂದು ಇವತ್ತು ಸಿನಿಮಾ ಮಾಡ್ತಿದ್ದಾರೆ. ನಾವು ನೆಗೆಟಿವ್ ಪಾಸಿಟಿವ್ ಎಲ್ಲ ಇಂಡಸ್ಟ್ರಿಲೂ ಇದ್ದೇ ಇರುತ್ತೆ. ಅಪಾರ್ಟ್ ಆಫ್ ದಟ್, ಒಂದು ಸಿನಿಮಾ ಮಾಡಿದಾಗ ನೀವು ಕೇಳಿದ್ರಿ ಕತೆ ಅಥವಾ ಪ್ರೋಸೆಸ್ ಹೆಂಗಿರುತ್ತೆ, ಹೆಂಗೆ ನಡೆಯುತ್ತೆ, ಈ ಥರದ್ದೆಲ್ಲ. ನಾನೊಬ್ಬ ಕತೆಗಾರನಾಗಿ ಅಥವಾ ಒಬ್ಬ ಡೈರೆಕ್ಟ್ರಾಗಿ ಮಾತಾಡಬೇಕು ಅಂತ ಬಂದರೆ, ಈ ನಿಟ್ಟಿನಲ್ಲಿ ಮೊದಲು ಕತೆನೇ ಅಲ್ಟಿಮೇಟ್. ಯಾಕೆ ಅಂದರೆ, ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆ ಕತೆನ ಬರಿತೀವಿ. ಆ ಕತೆನ ನೀಟಾಗಿ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಿ ಅದು ಸ್ಟೆಪ್ ಬೈ ಪ್ರೋಸೆಸ್ ಆಗುತ್ತೆ. 1 ಲೈನ್ ಫಾರ್ಮೇಟ್ ಮಾಡ್ಕೊಳ್ತೀವಿ, ಆಮೇಲೆ ಕಂಪ್ಲೀಟ್ ಸ್ಟೋರಿ ಮಾಡ್ತೀವಿ, ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಅಂದರೆ ಟೇಬಲಲ್ಲೇ ಸಿನಿಮಾನ ನೋಡಿರ್ತೀವಿ ಒಬ್ಬ ಕತೆಗಾರನಾಗಿ ಅಥವಾ ಒಬ್ಬ ನಿರ್ದೇಶಕನಾಗಿ. ಸ್ಕ್ರೀನಲ್ಲಿ ಇದು ಹೆಂಗೆ ಬರುತ್ತೆ ಅಂದರೆ, ಒಂದು ಸೀನ್ನ ನಾವು ಕಂಪೋಸ್ ಮಾಡಿದ್ರೆ ಸಿನಿಮಾ ಶೂಟ್ ಆಗಿ ಅದು ವರ್ಕ್ ಆಗಿ ಎಡಿಟಿಂಗ್ ಆಗಿ DI ಆಗಿ ಹೆಂಗೆ ಬರುತ್ತೆ ಅನ್ನೋ ವಿಷನ್, ಆ ಲೈಟಿಂಗಿಂದ ಹಿಡಿದು ಪ್ಲ್ಯಾನ್ ಇರಬೇಕು ಒಬ್ಬ ಡೈರೆಕ್ಟ್ರಿಗೆ. ಪ್ಲ್ಯಾನ್ ಇದ್ದಾಗ ಅವನು ಅದನ್ನು ಕಂಪ್ಲೀಟ್ ಔಟ್ಪುಟ್ನ ಅನ್ಕೊಂಡಿರೋ ಪ್ರಕಾರವಾಗಿ ತೆಗಿಬೇಕಾಗತ್ತೆ. ಅದು ಎಲ್ಲ ಕನಸು ಕಾಣೋ ನಿರ್ದೇಶಕನಿಗೆ ಸಾಥ್ ಕೊಡೋನು ನಿರ್ಮಾಪಕ. ನಾವು ಕಾಣೋ ಕನಸಿಗೆ ಅವನು ಅದನ್ನು ಬಂಡವಾಳ ಹಾಕಬೇಕಲ್ಲ, ಕಂಪ್ಲೀಟ್ ಕ್ರಿಯೇಟ್ ಮಾಡಬೇಕಲ್ಲ. ಒಂದು ಲೊಕೇಶನ್ ಇರ್ಬೋದು, ಒಂದು ಜಾಗ ಇರ್ಬೋದು, ಅಥವಾ ಒಂದು ಆರ್ಟಿಸ್ಟ್ ಇರ್ಬೋದು, ಖರ್ಚಾಗೋ ಪ್ರತಿಯೊಂದಕ್ಕೂ ಬಂಡವಾಳ ಹಾಕೋನು ನಿರ್ಮಾಪಕ. ಹಂಗಾಗಿ ಇಟ್ಸ್ ಎ ಟೀಮ್ ವರ್ಕ್ ಅಂತ ಕರಿತೀವಿ ನಾವು. ಈ ನಿಟ್ಟಿನಲ್ಲಿ ನಾವು ಯಾವುದೇ ಕತೆ ಮಾಡಲಿ, ಅದು ಚಿಕ್ಕ ಕತೆ ಮಾಡಲಿ, ದೊಡ್ಡ ಕತೆ ಮಾಡಲಿ, ಅಥವಾ ಕೋಟಿ ಬಜೆಟ್ ಸಿನಿಮಾ ಆಗಲಿ, ಚಿಕ್ಕ ಬಜೆಟ್ ಸಿನಿಮಾ ಮಾಡಲಿ, ಸಿನಿಮಾ ಥರನೇ ಮಾಡಬೇಕಾಗುತ್ತೆ. ಏನು ಕತೆ ಬರಿತೀವಿ ಅದು ತಕ್ಕನಾದ ಟೀಮ್ನ ಬಿಲ್ಡ್ ಮಾಡಿಕೊಂಡು ನಾವು ಸಿನಿಮಾ ಮಾಡಬೇಕು.